ಒಡಿಶಾ ಶಾಸಕರನ್ನ ಭೇಟಿಯಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಒಡಿಶಾದಿಂದ ಬೆಂಗಳೂರಿಗೆ ಬಂದಿರತಕ್ಕಂತ ಶಾಸಕರನ್ನ ಭೇಟಿಯಾಗಿದ್ದಾರೆ. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಸಭೆ ನಡೆಸಿದ್ದಾರೆ. ರಾಜ್ಯಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಶಾಸಕರೆಲ್ಲರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಒಂದು ಎಲೆಕ್ಷನ್ ಬರಂಗಿಲ್ಲಪ್ಪ, ಒಂದು ಎಲೆಕ್ಷನ್ ಬರಂಗಿಲ್ಲ, ಅದು ಯಾಕೆ ಶಾಸಕರೆಲ್ಲ ಕರ್ಕೊಂಬಂದ್ಬಿಟ್ಟು ರೆಸಾರ್ಟ್ನಲ್ಲಿ ಕೂಡ ಹಾಕ್ತಾರೋ ಗೊತ್ತಿಲ್ಲ. ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರ್ತಕ್ಕಂಥ MLAಗಳು ಇವರಲ್ಲ, ಕ್ಷೇತ್ರದಲ್ಲಿ ಇರಬೇಕಾದಂಥ MLAಗಳು ಬೆಂಗಳೂರಿನಲ್ಲಿ ಯಾವುದೋ ಒಂದು ರೆಸಾರ್ಟ್ನಲ್ಲಿ ಕೂತಿದ್ದಾರೆ ಅಂದರೆ ಏನು ಅರ್ಥ ಇದು ಅಂತ. ಕುದುರೆ ವ್ಯಾಪಾರ, ದುಡ್ಡು ಕೊಟ್ಟರೆ ಇವ್ರು ಮಾರಾಟ ಆಗುವಂಥ ವಸ್ತುಗಳ ಇವರಲ್ಲ ಶಾಸಕರು. ಬುದ್ಧಿ ಬೇಡ ಇವ್ರಿಗೆಲ್ಲ. ಏನು ನಡೀತಾ ಇದೆಯೋ ಅನ್ನೋ ದೇಶದಲ್ಲಿ ಗೊತ್ತಿಲ್ಲ. ನೋಡಿ, ಈಗ DK ಶಿವಕುಮಾರ್ ಅವ್ರ ಜೊತೆಗೆ ಫೋಟೋ ತೆಗೆಸ್ಕೊಂಡವ್ರು ಎಲ್ಲ ಶಾಸಕರು. ಏನೋ ದೊಡ್ಡ ಯುದ್ಧಕ್ಕೆ ಹೋಗಿರೋ ಥರ ಫೋಟೋಕ್ಕೆ ಪೋಸು ಮಾಡ್ತಾ ಇರೋದು. ಎಲ್ಲಿ ನಾವು ನಮ್ಮನ್ನು ಈಸ್ಕೊಬಿಡ್ತಾರೋ ದುಡ್ಡು ಕೊಟ್ಟು ಅಂದ್ಬಿಟ್ಟು, ಈ ಚಿಪ್ಸ್ ಪ್ಯಾಕೆಟ್ ಈಸ್ಕೋತಾರಲ್ಲ ದುಡ್ಡು ಕೊಟ್ಟು, ಹಂಗೆ ನಮ್ಮನ್ನೆಲ್ಲಿ ಈಸ್ಕೊಬಿಡ್ತಾರೋ ಅಂದ್ಬಿಟ್ಟು ತಗೊಂಬಂದು ಇವರೆಲ್ಲ ಒಂದು ಕಡೆ ಭದ್ರ ಮಾಡಿದ್ದಾರೆ ಶಾಸಕರನ್ನ. ಇವ್ರ ಜೊತೆಗೆ ಏನೋ ದೊಡ್ಡ ಯುದ್ಧಕ್ಕೆ ಹೋಗಿ ಒಂದು ದೊಡ್ಡ ಫೋಟೋ ತೆಗೆಸ್ಕೊಂಡಂಗೆ ಸಾಧನಾ ಸಮಾವೇಶಕ್ಕೆ ಬಂದಿರೋ ರೀತಿಯಲ್ಲೆಲ್ಲ ಫೋಟೋ ತೆಗೆಸ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಎಲ್ಲ ಬಂದಿರೋದೇನು ಗೊತ್ತಾ, ಅಲ್ಲಿ ಯಾರಿಗೂ DK ಶಿವಕುಮಾರ್ ಅವ್ರಿಗೆ ಅವರೆಲ್ಲರನ್ನ ಎಷ್ಟು ಜನರನ್ನ ಕಾಪಾಡ್ಕೊಳ್ಬೇಕು ಅಷ್ಟು ಜನರನ್ನ ಕಾಪಾಡ್ಕೊಂಡ್ರೆ ಒಳ್ಳೇದು ಅನ್ನೋದು. ಇಲ್ಲಾಂದ್ರೆ ಯಾರು ಯಾವಾಗ ಎಸ್ಕೇಪ್ ಆಗಿಬಿಡ್ತಾರೋ ಹೇಳೋಕ್ಕಾಗಲ್ಲ. ದುಡ್ಡಿಗೆಲ್ಲ ತಮ್ಮನ್ನು ತಾವು ಮಾರ್ಕೊಬಿಡ್ತಾರೋ ಅಂತ ಹೇಳೋಕ್ಕಾಗಲ್ಲ. ಅಂಥ ಪರಿಸ್ಥಿತಿ. ಮಾಡೋದು ಕೆಟ್ಟ ಕೆಲಸ ಆದರೂ ಕೂಡ ಬಹಳ ಎಷ್ಟು ಧೈರ್ಯವಾಗಿ ಎಷ್ಟು ಚೆನ್ನಾಗಿ ಫೋಟೋಗೆ ಪೋಸ್ ಕೊಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂದರೆ ಏನು ಹೇಳ್ಬೇಕಿಂತ ಶಾಸಕರಿಗೆ ಗೊತ್ತಾಗ್ತಾ ಇಲ್ಲ.